Now here's in detail. Mrs. Malavika Avinash, an actress and star campaigner of the BJP, has strongly condemned the Chief Minister Siddaramaia's recent statement describing Gujarat Chief Minister and BJP's presidential candidate Narendra Modi as a killer of humans or a Narabandhaka. Informing the media people on Tuesday at the election office, Mrs. Malavika Avinash said that Siddaramaiah has used an unparliamentary word against Modi and has added that it does not befit the high post he is holding. She said that the BJP welcomed the Supreme Court ruling which does not make Aadhaar mandatory. The Aadhaar cards have endangered the security of the nation, with even infiltrators having Aadhaar cards, revealing the failure of the Aadhaar project, she alleged. She also demanded a thorough probe into the allegations against the BDA over the issue of sanctioning land for Kukke Subramanya temple. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರುವಂತಹ ನರೇಂದ್ರ ಮೋದಿ ಅವರನ್ನು ಕೆಲವೊಂದು ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ನಲ್ಲಿ ಮಾತನಾಡಿರುವಂಥದ್ದು, ಅವರನ್ನ ನರಹಂತಕ ಅಂತ ಅವರು ವಿಮರ್ಶೆ ಮಾಡುವ, ಇದರ ಕುರಿತು ಭಾರತೀಯ ಜನತಾ ಪಕ್ಷದ ತೀವ್ರವಾದ ವಿರೋಧ ಇದೆ. ನಮ್ಮ ಎಲ್ಲ ನಾಯಕರು ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಅವರು ಮತ್ತು ಅಶೋಕ್ ಅವರು ಕೂಡ ಮಾಧ್ಯಮವನ್ನು ಉಲ್ಲೇಖಿಸಿ ಮಾತನಾಡಿದ್ದಾರೆ. ಅವರು ಕೂಡ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಭಾಷೆಯ ಪ್ರಯೋಗಕ್ಕೆ ಪ್ರಾಯಶಃ ಯುಪಿಎ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನೆಪ ಕಾಣಿಸ್ತಾ ಇಲ್ಲ, ಅಥವಾ ತಮ್ಮ ವೈಫಲ್ಯತೆಗಳನ್ನ ಮುಚ್ಚಿಕೊಳ್ಳೋಕೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಪದೇ ಪದೇ 2002 ಅವರು ಛೇಡಿಸಿ ಮಾತನಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ SITನ ಒಂದು ವಿಚಾರಣೆಯ ನಂತರ ಅವರು ನಿರಪರಾಧಿ ಅಂತ ಕೂಡ ಎಲ್ಲರಿಗೂ ಮನದಟ್ಟಾಗಿದೆ. ಆದರೂ ಕೂಡ ಪದೇ ಪದೇ 2002 ಛೇಡಿಸಿ ಮಾತನಾಡ್ತಾರೆ. ಮತ್ತೆ ನರೇಂದ್ರ ಮೋದಿ ಅವರನ್ನ ಅವಾಚ್ಯ ಶಬ್ದಗಳನ್ನು ಮಾತನಾಡಿದ್ದಾರೆ. ಅದಕ್ಕೆ ನಮ್ಮ ಖಂಡನೆಯನ್ನು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾರೆ. ಮತ್ತೊಂದು ತಮಗೆ ಈಗಾಗಲೇ ತಿಳಿದಿರುವ ಹಾಗೆ ನಿನ್ನೆ ಸುಪ್ರೀಂ ಕೋರ್ಟ್ನ ಮತ್ತೊಂದು ಆದೇಶ ಹೊರಬಿದ್ದಿದೆ. ಆಧಾರ್ ಕಾರ್ಡ್ ನಿರಾಧಾರವಾಗಿ ಹೋಗಬೇಕು ಅಂತ ಯಾವುದೇ ಸರ್ಕಾರಿ ಸಂಸ್ಥೆಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ನ ಎಲ್ಲರೂ ಪಡ್ಕೋಬೇಕು ಅಂತ ಕಡ್ಡಾಯಪಡಿಸಬಾರದು ಅಂತನ್ನುವಂಥದ್ದು, ಇದು ಕೂಡ ನಿನ್ನೆ ಸುಪ್ರೀಂ ಕೋರ್ಟ್ನ ಆದೇಶವಾಗಿದೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷದವರು 50,000 ಕೋಟಿಗಳ ಖರ್ಚಾಗಿದೆ ಈ ಆಧಾರ್ ಕಾರ್ಡ್ಗೆ, ಆದರೆ ಯಾವುದೇ ಅದರಿಂದ ನಾಗರಿಕರಿಗೆ ಲಾಭವಾಗಿಲ್ಲ. ಇನ್ನಷ್ಟು ದೇಶದ ಸುರಕ್ಷತೆಗೆ ಹಾನಿಯಾಗಿದೆ ಎನ್ನುವಂಥದ್ದು ಮತ್ತು ನಾಗರಿಕರ ವೈಯಕ್ತಿಕ ವಿಚಾರಗಳು ಎಲ್ಲರಿಗೂ ಅದಕ್ಕೆ ಆಕ್ಸೆಸ್ ಸಿಗ್ತಾ ಇದೆ ಅನ್ನುವಂಥದ್ದು. ಹೀಗೆ ನಾನಾ ಆಯಾಮಗಳನ್ನು ತೆಗೆದುಕೊಂಡಾಗ ಈ ಆಧಾರ್ ಕಾರ್ಡ್ ಅದರ ವೈಫಲ್ಯತೆ ನಮಗೆ ಕಾಣಿಸುತ್ತೆ. ಈಗಾಗಲೇ ಅನೇಕ ಬಾರಿ ಭಾರತೀಯ ಜನತಾ ಪಕ್ಷ ಇದರ ಕುರಿತು ಮಾತನಾಡಿದೆ. ಹೇಗೆ ಕೆಲವು ಒಂದು ನುಸುಳುಕೋರರಿಗೆ ಕೂಡ ನಮ್ಮ ಭಾರತ ದೇಶದಲ್ಲಿ ಪ್ರವೇಶ ಸಿಗುತ್ತೆ ಈ ಆಧಾರ್ ಕಾರ್ಡ್ನ ಮೂಲಕ, ಹೇಗೆ ಕೆಲವೊಂದು ರೂಪಾಯಿಗಳನ್ನ ಖರ್ಚು ಮಾಡಿದ್ರೆ ಆಧಾರ್ ಕಾರ್ಡ್ ಬರುತ್ತೆ, ಅದನ್ನ ಇಟ್ಕೊಂಡು ಹೇಗೆ ನಾಗರಿಕರಾಗಿ ತಮ್ಮನ್ನ ಇಲ್ಲಿ ನಮ್ಮ ಬದುಕಿನಲ್ಲಿ ಮತ್ತು ನಮ್ಮ ಸಮಾಜದಲ್ಲಿ ತೊಡಗಿಸಬಹುದು ಅನ್ನೋದಕ್ಕೆ ಅಣಿ ಮಾಡಿಕೊಡುತ್ತೆ ಅನ್ನುವಂಥದ್ದು. ಹಾಗೆ ನುಸುಳುಕೋರರಿಗೆ ಅಣಿ ಮಾಡಿಕೊಡ್ತಾ ಇರುವಂತಹ ವಿಚಾರವನ್ನ ಕೂಡ ಅನೇಕ ಸಾರಿ ಭಾರತೀಯ ಜನತಾ ಪಕ್ಷವು ಪ್ರಸ್ತಾಪ ಮಾಡಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಆಧಾರ್ ಕಾರ್ಡ್ ಅನ್ನ ನಿರಾಧಾರಗೊಳಿಸೋದು, ಅದನ್ನ ನಾವು ಸ್ವಾಗತಿಸ್ತೇವೆ. ಇಲ್ಲಿ ಬಂದ ನಂತರ ಮತ್ತೊಂದು ಸ್ಥಳೀಯ ವಿಚಾರವು ಪ್ರಸ್ತಾಪ ಆಗಿದೆ. ಮತ್ತೆ ಇವತ್ತು ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಿಂಬಿತವಾಗ್ತಾ ಇದೆ. ಹೇಗೆ ಕುಕ್ಕೆ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿಗೆ, ದೇಗುಲದ ಆಡಳಿತ ಮಂಡಳಿಗೆ ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಂದು ನಿವೇಶನವನ್ನ ಸ್ಯಾಂಕ್ಷನ್ ಮಾಡಿತ್ತು. ಸುಮಾರು 3,99,000 ಸ್ಯಾಂಕ್ಷನ್ ಮಾಡುವಂಥದ್ದು 2013 ಜನವರಿಯಲ್ಲಿ. ಫೆಬ್ರವರಿ 7ನೇ ತಾರೀಕಿನ ಹೊತ್ತಿಗೆ ಅವರು ಹಣವನ್ನು ಪಾವತಿಸಿದರು ಆಡಳಿತ ಮಂಡಳಿಯವರು. ಆದರೆ ಅದಾದ ನಂತರ ಹಣವನ್ನು ಬಿಡಿಎ ಅವರಿಗೆ ವಾಪಸ್ ಮಾಡಿದರು. ಅವರು ಆಡಳಿತ ಮಂಡಳಿಯ ಕಿಶೋರ್ ಅನ್ನುವಂಥದ್ದು RTIನ ಮೂಲಕ ಮಾಹಿತಿಯನ್ನು ಪಡೆದುಕೊಂಡಾಗ ಗೊತ್ತಾಗಿದ್ದಂಥದ್ದು ಯುಟಿ ಖಾದರ್ ನಸೀಮಾ ಸಂಸ್ಥೆಗೆ, ಟ್ರಸ್ಟಿಗೆ ಈ ನಿವೇಶನವನ್ನು ವರ್ಗಾಯಿಸಲಾಗಿದೆ. ಇದರ ಕುರಿತು ಚರ್ಚೆ ಆಗಬೇಕು, ಮೊದಲು ಎರಡನೇದು ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗೆ ಅಲ್ಪಸಂಖ್ಯಾತರ ನಾಯಕ ಅನಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ನಿದರ್ಶನ ಅಂತ ನನಗೆ. ಇದರ ಕುರಿತು ತನಿಖೆ ಆಗಬೇಕು.
Mrs. Sulochana Bhatt, Mr. Pratap Simha Nayak, Mr. Kumble Sundar Rao, and others were present at the press meet. Hastashilpi Mysore had organized the inauguration of the Silk India 2014, a 6-day exhibition from sale where a wide variety of pure silk sarees from 21 states of India would be at display at Hotel Moti Mahal in Mangalore on Tuesday, the 25th of March. The Hastashilpi Mysore had organized the inauguration of the Silk India Expo 2014, which is a 6-day exhibition cum sale of pure silk sarees from 21 states of India at Hotel Moti Mahal in Mangalore on Tuesday, the 25th of March. Founder Chairperson of Karavali Group of Colleges, Mr. S. Ganesh Rao, inaugurated the Silk India 2014 by cutting the ribbon and lit the traditional lamp. Yes, well. Chief guest, Director of Karavali Group of Colleges, Ms. Lata G. Rao, the Managing Director of Hastashilpi Mysore, Mr. T. Abhinand, and others were present. Later, Mr. S. Ganesh Rao spoke to our reporters. So, ಮಂಗಳೂರಿನ ಸಿಲ್ಕ್ ಫೇರಿಗೆ ಒಂದು ಸುದಿನ, ಯಾಕೆಂದರೆ ದೇಶದಾದ್ಯಂತ ಸಿಲ್ಕ್ ಸೀರೆಗಳ ತಯಾರಕರು ಇವತ್ತು ಇಲ್ಲಿ ಬಂದಿದ್ದಾರೆ. ನೇರವಾಗಿ ಕಸ್ಟಮರಿಗೆ ಇವತ್ತು ಸಿಲ್ಕ್ ಸೀರೆಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಉತ್ತಮವಾದ ಗುಣಮಟ್ಟ ಮತ್ತು ಉತ್ತಮವಾದ ವೆರೈಟಿ, ಯಾಕೆಂದ್ರೆ ಎಲ್ಲ ರಾಜ್ಯಗಳ ವಿಶೇಷತೆ ಏನು ಅಂತ ಇವತ್ತು ಇಲ್ಲಿ ಸಮ್ಮಿಳಿತ ಆಗಿದೆ. ಇವತ್ತು ಹಸ್ತಶಿಲ್ಪ ಹೇಳುವ ಸಂಘಟನೆ ಮಂಗಳೂರಿಗರಿಗೆ ವರ್ಷಂಪ್ರತಿಯಂತೆ ಈ ಸಲವು ಉತ್ತಮ ಒಂದು ಕ್ವಾಲಿಟಿಯ ಸಿಲ್ಕ್ ಮತ್ತು ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಮಂಗಳೂರಿನ ಜನರು ಮೊದಲನೇ ಫ್ಯಾಷನ್ ಪ್ರಿಯರು, ಹಾಗಾಗಿ ಉತ್ತಮವಾದ ವಸ್ತುಗಳು ಸಿಗ್ತದೆ ಹೇಳಿದ್ರೆ ಖಂಡಿತ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳುವ ಮಾತಿನೊಂದಿಗೆ ಈ ಶಿಬಿರ ಯಶಸ್ವಿಯಾಗಲಿ, ಬಂದ ವಿವಿಧ ರಾಜ್ಯಗಳ ಏನು ತಯಾರಕರಿದ್ದಾರೆ ಅವರು ಸಂತೋಷವಾಗಿ ವಾಪಸ್ ಹೋಗಲಿ. ಅದೇ ರೀತಿ ಮಂಗಳೂರಿನ ಮಹಾಜನತೆ ಏನಿದ್ದಾರೆ ಅವರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಸಿಲ್ಕ್ ಸೀರೆ ದೊರಕಲಿ, ಮುಂದೆಯೂ ಆ ಬಾಂಧವ್ಯ ಬೆಳೆಯಲಿ. ಯಾಕೆಂದ್ರೆ ನಮ್ಮ ಮೂಲಭೂತವಾದ ಉದ್ದೇಶ ಹೇಳಿದ್ರೆ ಗ್ರಾಹಕರು ಏನಿದ್ದಾರೆ, ಕಸ್ಟಮರ್ ಏನಿದ್ದಾರೆ ಅವರಿಗೆ ಹೆಚ್ಚಿನ ಲಾಭ. ಇದರಲ್ಲಿ ಮಧ್ಯವರ್ತಿಗಳು ಇಲ್ಲದ ಕಾರಣ ಹೆಚ್ಚಿನ 20% 30% ಕಡಿಮೆ ದರದಲ್ಲಿ ಸಿಕ್ಕುವುದು ಹೇಳುವುದು ನನ್ನ ಅನಿಸಿಕೆ. ಎಲ್ಲರಿಗೆ ಒಳ್ಳೆಯದಾಗಲಿ. Himachal silk sarees, crepe and Jet silk sarees, chiffon silk sarees, Prasad silk sarees and suits, Kanchipuram silk sarees and wedding sarees, designer fancy sarees, Dharmavaram, Dhaka and Narak silk sarees, handloom silk cotton sarees, silk blends, sarees and stoles, silk shawls, silk blends, fabrics, furnishing, Upara, Gadwal, hand block print, suit and silk bed covers, designer wear and border, laces, kurtis, hand woven, matka and Assam Muga fabrics, Apurva silk, Balchuri sarees, embroidered designer silk sarees and dress materials, Bhagalpur suits, printed silk sarees, Reshmi plain and Butti sarees, Karnataka silk sarees, Maheshwari, Chanderi silk sarees and suits, and Kota silk, Mulberry silk with temple border, Banaras, Jamdani hand woven sarees were displayed, which were also for sale.
this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಥಾಮಸ್, ನಾವು ಬದುಕಿರೋದೇ ನಿನ್ ಟೀಯಿಂದ ಕಣ. ಗುರು, ನಾಳಿದ್ದು ಹನೀಫಾ ತಂಗಿ ಮದ್ವೆ. ನಿಮ್ ಕಚೇರಿ ಸಖತ್ತಾಗಿರ್ಬೇಕು. ಅಣ್ಣ, ಏನಾದ್ರು ಗಿಫ್ಟ್ ಮಾಡ್ಬೇಕಲ್ವಾ? ಅದು ಹೀಗೆ ದುಡ್ಡು ಕೊಡು. ನಾವು ಟ್ರೈನ್ ಇಸ್ಕಣ. ಎಷ್ಟು ಟ್ರೈ ಮಾಡಿದೆ, ದುಡ್ಡು ಸಿಗಲಿಲ್ಲ. ಅಣ್ಣ, ಗಿಟಾರ್ ಇಲ್ಲಿ. ಗಿಫ್ಟ್ಗೋಸ್ಕರ ಜೀವಕ್ಕಿಂತ ಅಮೂಲ್ಯವಾದ ಗಿಟಾರ್ನೇ ಮಾರ್ಬಿಟ್ನ ಅವನು. ವಿಶ್ವಾಸಗಳಲ್ಲಿ ಮಾತ್ರ ಸಂಬಂಧಗಳು ಯಾವಾಗಲೂ ಚಿನ್ನದ ತರಹ. ಜೋಸ್ ಅಲ್ಕಾಸ್, ಇದು ಚಿನ್ನದಿಂದಲೇ ಕೂಡಿದ ಬಂಧ. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. The 27th anniversary of the Salat Majlis, which is being conducted every Sunday under the aegis of Al-Masjidul Badriya Juma Masjid, Badriya Nagar, Malur, will be held from March 26th to 30th, informed Mr. B.U. Ubaidullah Azari in a press meet. Addressing a press meet on Monday, Mr. B.U. Ubaidullah Azari said that religious talks by philosophers would also be delivered on all 4 days. The ceremony would be inaugurated by Shaykhuna Misabailu Abdul Jabbar Ustaz at 9 a.m. Muhammad Musliar Al-Qasimi, Syed Hydros Juma Masjid, Uddabetu would be one of the chief guests, he said. ಕಾರ್ಯಕ್ರಮದಲ್ಲಿ ಕೇರಳ, ಕರ್ನಾಟಕದಲ್ಲಿ ಪ್ರಸಿದ್ಧ ವಾಗ್ಮಿ ಜೂನಿಯರ್ ಕಬೀರ್ ಬಾ ಕವಿ ಎಂದೇ ಖ್ಯಾತರಾದ ಉಸ್ತಾದ್ ಬುಹಾರಿ 10-15 ಸಾವಿರ ಜನರು ಸೇರುವ ನಿರೀಕ್ಷೆ ಇದ್ದು ವಿಜೃಂಭಣೆಯಾದ ಕಾರ್ಯಕ್ರಮವಾಗಿದೆ. 2ನೇ ದಿವಸ ನಡೆಯಲಿರುವುದು. ಅದೇ ರೀತಿ ಮೂರನೇ ದಿವಸವು ಕಾರ್ಯಕ್ರಮದ 27ನೇ ವಾರ್ಷಿಕ ಸಲಾತ್ ಮಜ್ಲಿಸ್ ವಿಜೃಂಭಣೆಯಾಗಿ ನಡೆಯಲಿದ್ದು. Mr. Muhammad Rafiq, Mr. M.K. Yusuf and others were present at the press meet. Dakshina Kannada Congress candidate Mr. B. Janardhan Pujari said that Congress would not give place to any person who shows disrespect towards women and who indulges in atrocities. Hence, on behalf of the Congress, he apologized over the induction of a person accused in the 2009 Babata case during a Congress convention.
Addressing a press meet at the Congress election office on Tuesday, Mr. Pujari said that the induction of Mr. Dinkar Shetty, a person involved in the 2009 pub attack, was a mistake that has taken place without the knowledge and negative intention. He also said that the Congress has always shown high respect towards women and that there was no reason to doubt on the yesterday's incident. Speaking on PCPIR project, Mr. Pujari said that the project would benefit large number of youth and offer them with job opportunities. But he said that there was no intention of using farm land for the project since Congress would not provide scope for Azada's industries. ವೇದಿಕೆಯಲ್ಲಿ ಅವರನ್ನು ಸೇರಿಸಿದರು. ಅದು ಕಡೆಗೆ ಗೊಂದಲಕ್ಕೆ ಕಾರಣ ಆಯಿತು. ಅವರನ್ನು ಸೇರಿಸಿದ್ದು ಸರಿಯಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ದಾರೆಂತ ಆರೋಪ ಇರುವಾಗ ನಾವು ಇಷ್ಟವರೆಗೆ ಹೇಳ್ತಾ ಬಂದಿದ್ದೇವೆ. ನಾನು ಅದರಲ್ಲಿ ಕೂಡ ಮಹಿಳೆಯರನ್ನ ಭೂಷಣ ಭಾವನೆಯಿಂದ ನಾವು ನೋಡಬೇಕು. ಅವರು ಮಾತ್ರ ದೇವೋಭವ ಅಂತ ಹೇಳಿಕೊಂಡು ಬಂದವರು, ಅದರಲ್ಲಿ ನಾನು ಈ ಒಂದು ಪ್ರಮಾದ ಆಗಿದೆ. ಪಾರ್ಟಿಯಿಂದ ತಪ್ಪಾಗಿದೆ. ಅದಕ್ಕೆ ನಾನು ಕ್ಷಮೆ ಕೇಳಿದ್ದೇನೆ. State Health Minister Ms. U.T. Kajal, Congress leaders Mr. Krishna Banswal, Mr. Kali Ketarnath Shetty, Mr. Ivan D'Souza, Mr. Shashidhar Hegde and others were present at the press meet. Hi, this is Nisha Kothari and you are watching Coastal Times English News. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಆಟ್ರಿಯಾ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಆಟ್ರಿಯಾ 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor Netravati Complex, Red Building, near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ, ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture need under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore.
Tejaswini Hospital, an SSIOT and ISO 9001-2008 certified Shantaram Shetty Institute of Orthopedics and Traumatology, 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. Today, one looks back with pride and wonder on the transformation that has taken place at Kankanadi, from a single dispensary to a super specialty hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. No party is complete without chicken, the only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology, from hatching, packing, transporting, dressing, and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. The Department of Mechanical Engineering at NITJ, Guwahati, will be organizing an international conference on advances in manufacturing and materials engineering from March 27th to 29th at a Silver Jubilee Auditorium. Addressing a press meet on Tuesday, the convener of the national conference said that the conference has been designed with the objective of providing a forum for leading academicians, researchers, and industrialists to come together and deliberate upon various recent advances in the various topics related to manufacturing and materials engineering. A unique feature of this conference was that the proceedings would be published by the Elsevier journal, Procedia Materials Science, and would be available as open access on the website of sciencedirect.com. All published papers would go to Scopus database for indexing. BVA Patnaik, Technology Director of Structural Mechanics Group, Materials Group and EHLA, Gas Turbine Research Establishment, Defence Research and Development Organization, Bangalore, would be the chief guest, he informed. This is actually talks about more on advances in manufacturing sector, and at the same time, the development in materials engineering. And these two is going hand in hand, and these two is the areas where we can contribute more on GDP, GDP. And all of you know our current scenario in the manufacturing sector. So to learn this topic as a potential one. And with this we have, so many themes of the program, and all those themes we can, I gave both the concept motors. You can see that as a material science engineering we have a broad spectrum of physics, chemistry, materials engineering,
and similarly nanomaterials, intelligent systems, and apart from that, advanced method of characterization and its courses. It may be metallurgical or it may be mechanical. And next is the manufacturing science and engineering. So here we can see anything you take in industry, so if you want to give a shape to it, so they have to follow any one of the manufacturing methodology to give the final shape. For example, you take a car is not a single component. It is n number of components. Then I am going to process it, and then I am going to assemble it. Then only you can see a complete version of metal. So that's what engineers use to talk about in manufacturing science or manufacturing engineering. Former Minister Mr. Krishna J. Palomar has alleged that no developmental work has been initiated in Mangalore so far, even after a year since the Congress won the MCC election. Speaking to media people on Tuesday, Mr. Krishna J. Palomar charged the Congress of achieving power in MCC through false promises. He further accused the party of going back on its words and increasing property tax. Even underground drainage fee has been increased by 200%. Palomar alleged and said that single site approval system has also not been cancelled as promised. He further alleged that the state government had not released any funds for the development works in the city. ಚುನಾವಣೆಯ ಪ್ರಯುಕ್ತ ನಾವೆಲ್ಲ ಇವತ್ತು ಮಾಧ್ಯಮದ ಮುಂದೆ ಹೋಗುವಂಥದ್ದು ಹಾಗೆ. ಆದರೆ ಇವತ್ತು ಮಂಗಳೂರು ನಗರದಲ್ಲಿ ನಾವು ವಿಶೇಷವಾಗಿ ಎದುರಾಳಿಗಳು ಇವತ್ತು ನಾವು ಚುನಾವಣೆಯಲ್ಲಿ ಸೋತೆವು, ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು. ಇದಕ್ಕೆಲ್ಲ ಕಾರಣ ಒಂದು ಸುಳ್ಳು ವದಂತಿಯನ್ನು ಹರಡಿಸಿದ್ರು ಕಾಂಗ್ರೆಸ್ ಅವರು, ಸುಳ್ಳು ಆಶ್ವಾಸನೆ ಕೊಟ್ಟರು ಮತದಾರರಿಗೆ. ಈ ಮುಖೇನ ಇವತ್ತು ಆಡಳಿತ ಠಿಕಾಣಿಯನ್ನು ಹಿಡಿದು ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತಕ್ಕೆ ಬಂದು 1 ವರ್ಷ ಆಯಿತು. ಸರ್ಕಾರ ಆಡಳಿತಕ್ಕೆ ಬಂದು 10 ತಿಂಗಳಾಯಿತು. ಮಂಗಳೂರಿನ ಜನತೆಗೆ ಕೊಟ್ಟಂತ ಆಶ್ವಾಸನೆಯನ್ನು ಇವತ್ತು ಯಾವುದೇ ಆಶ್ವಾಸನೆಯನ್ನು ಪೂರೈಸಿಲ್ಲ. ಟ್ಯಾಕ್ಸ್ ಜಾಸ್ತಿ ಮಾಡುವಂಥದ್ದು, ಅಭಿವೃದ್ಧಿಗೆ 200%, ಅಪ್ ಟು 200%, ವೇಸ್ಟ್ ಮ್ಯಾನೇಜ್ಮೆಂಟ್ 200%, ಇದು 36%, 30% ಹಿಂದೆ 200, ಅಪ್ ಟು 200% ತೆರಿಗೆ ಜಾಸ್ತಿ ಮಾಡಿದ್ರು. ಅಭಿವೃದ್ಧಿ ಯಾವುದೇ ಇಲ್ಲ. 10 ತಿಂಗಳಾಯಿತು, ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ನಾವೇನು ತಂದುಕೊಟ್ಟ ಹಣ 70 ಕೋಟಿ ರೂಪಾಯಿ ಹಣ ಇತ್ತು. ಅದೇ ಹಣದಲ್ಲಿ ಇವತ್ತು ಅದನ್ನು ಕೂಡ ಒಂದು ಟೆಂಡರ್ ಕರೆದು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ನು ಕೂಡ ಮಳೆಗಾಲ ಬರ್ಲಿಕ್ಕೆ ಇನ್ನೂ ಸಮಯ ಇಲ್ಲ, ಇನ್ನು ಕೆಲವೇ ಇನ್ನೊಂದು ತಿಂಗಳವರೆಗೆ ಮಳೆ ಬರ್ತದೆ. ಮಳೆ ಬಂದ್ರೆ ಈ ವರ್ಷ ಅಂತ ಕೆಲಸ ಆಗುದಿಲ್ಲ. 1 ವರ್ಷ ಮಹಾನಗರ ಪಾಲಿಕೆ ಆಯ್ತು, 10 ತಿಂಗಳು ಸರ್ಕಾರ ಆಯ್ತು. ಯಾವುದೇ ಒಂದು ಸಿಗ್ನಲ್ ಪೈ ಕೂಡ ಇವತ್ತು ಸರ್ಕಾರದಿಂದ ಮಂಗಳೂರು ನಗರಕ್ಕೆ ಬರಲಿಲ್ಲ. ನಮ್ಮನ್ನು ಏನೆಲ್ಲ ಹೇಳಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿ ಇವತ್ತು ಅಧಿಕಾರ ಹಿಡಿದ್ರು. ಇದೇ ಜನಾರ್ದನ ಪೂಜಾರಿ ಅವರೇ ಹೇಳಿದ್ರು, 15 ಸರ್ಕಾರ ನಮ್ಮ ಆಡಳಿತ ಕಾರ್ಪೊರೇಷನ್ ಬಂದು ನಮ್ಮ ಸರ್ಕಾರ ಬಂದ 15 ದಿನದೊಳಗೆ ನಮ್ಮ ಸಿಂಗಲ್ ಸೈಟ್ ಅಪ್ರೂವಲ್ ಪದ್ಧತಿಯನ್ನು ತೆಗೆದುಹಾಕ್ತೇವೆ, 15 ದಿನದಲ್ಲಿ ತೆಗಿತೇವೆ ಅಂತ ಹೇಳಿದ್ರು. ಇವತ್ತು 15 ದಿನ ಹೋಗಿ 10 ತಿಂಗಳಾಗಿದೆ. ಸರ್ಕಾರ ಬಂದು ಮಹಾನಗರ ಪಾಲಿಕೆ ಬಂದು 1 ವರ್ಷ ಆಗಿದೆ. ಅದು ತೆಗೆಯುವ ಪದ್ಧತಿಗೆ ಹೋಗಲಿಲ್ಲ. ನಾವು ಮಾಡಿದಕ್ಕಿಂತ ಜಟಿಲ ಸಮಸ್ಯೆಯನ್ನ ಜನರಿಗೆ, ಮಂಗಳೂರು ಜನತೆಗೆ ಎದುರಾಗುವಂತ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ. BJP leaders including Mr. Yogesh Bhatt, former MLA Mr. Umanath Kotian, Mr. Ranganath Kinni, Mr. Premanand Shetty, Mr. Satish Prabhu and others were present at the press meet. Mansaban's Kalakul, the company repertory, would be celebrating the World Theatre Day on Thursday the 27th of March at 6:30 p.m. at Talagan Shaktinagar in Mangalore, in Congress City. That's all for now. We have more news on the same channel at the same time. Till then, goodbye.